ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 8/3/2026ಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷವಾದಂಥ ತರಗತಿಯನ್ನು ಇವತ್ತಿನ ತರಗತಿಯಲ್ಲಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಮಾರ್ಚ್ 8ರಂದು ಆಚರಣೆಯನ್ನು ಮಾಡಲಾಗುತ್ತದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ 2026ರ ಥೀಮ್ ಏನಂತಂದ್ರೆ ಹಕ್ಕುಗಳು, ನ್ಯಾಯ, ಕ್ರಿಯೆ, ಎಲ್ಲ ಮಹಿಳೆಯರು ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕೆಲವೊಂದು ವಿಶೇಷತೆಗಳನ್ನು ಈ ತರಗತಿಯಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಕೋನದಿಂದ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತದೆ. ಮಹಿಳಾ ದಿನಾಚರಣೆಯ ವಿಶೇಷ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ವರ್ಷವನ್ನು ಕೊಡಲಾಗಿದೆ. ಇಲ್ಲಿ ಆ ವ್ಯಕ್ತಿಗಳ ಹೆಸರು ಮತ್ತು ಅವರು ಮಾಡಿರುವಂಥ ಸಾಧನೆ ಮತ್ತು ವಿಶೇಷತೆ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಮೊದಲ ಮಹಿಳಾ ದೆಹಲಿ ಸುಲ್ತಾನರು ಯಾರಂತಂದ್ರೆ ಅದು ರಜಿಯಾ ಸುಲ್ತಾನ್ ಅಂತೇಳಿ. ಅವರು 1236ನೇ ಇಸ್ವಿಯೊಳಗೆ ದೆಹಲಿ ಸುಲ್ತಾನರಾಗಿ ಅಧಿಕಾರವನ್ನು ವಹಿಸುತ್ತಾರೆ. ಇನ್ನು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಯಾರಂತಂದ್ರೆ ಅದು ಸಾವಿತ್ರಿಬಾಯಿ ಪುಲೆ ಅಂತೇಳಿ. ಇನ್ನು ದೇಶದ ಮೊದಲ ಮಹಿಳಾ ವೈದ್ಯ ಯಾರಂತಂದ್ರೆ ಆನಂದಿ ಗೋಪಾಲ್ ಜೋಶಿ ಅಂತೇಳಿ. ಇನ್ನು ಮೊದಲ ಭಾರತದ ಮಹಿಳಾ ಪದವೀಧರ ಅಂತಂದ್ರೆ ಅದು ಬಾಂಬೆ ವಿಶ್ವವಿದ್ಯಾಲಯದೊಳಗೆ ಮುಗಿಸ್ತಾರೆ. ಅವು ಕಾರ್ನೆಲಿಯಾ ಸೊರಬ್ಜಿ ಅಂತೇಳಿ. ಇನ್ನು ದೇಶದ ಮೊದಲ ಚಿತ್ರನಟಿ ಯಾರಂತಂದ್ರೆ ದುರ್ಗಾಬಾಯಿ ಕಾಮತ್ ಅಂತೇಳಿ. ಇವು ಪ್ರಮುಖವಾದಂಥ ವಿಶೇಷತೆಗಳು. ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂತಂದ್ರೆ ಅದು ಸರೋಜಿನಿ ನಾಯ್ಡು. ಯಾವಾಗ 1925ರಲ್ಲಿ. ಇವಾಗ ನಾವು ಭಾರತದ ಕೋಗಿಲೆ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ದೇಶದಲ್ಲಿ ಮೊದಲ PhD ಪಡೆದಂಥ, ಅದು ವಿಜ್ಞಾನದಲ್ಲಿ PhD ಪಡೆದಿರುವಂಥ ಮಹಿಳೆ ಯಾರಂತಂದ್ರೆ ಅದು ಕಮಲಾ ಸೋಹನಿ ಅಂತೇಳಿ. ಅದು ಯಾವಾಗ 1939ರಲ್ಲಿ. ಇನ್ನು INA ಏನಿದೆಯಲ್ಲ, ಆ INAನ ಮೊದಲ ಮಹಿಳಾ ಕ್ಯಾಪ್ಟನ್ ಯಾರಂತಂದ್ರೆ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ರವರು ಮೊದಲ ಕ್ಯಾಪ್ಟನ್ ಆಗಿದ್ದಾರೆ. ನೆಕ್ಸ್ಟ್ ಒನ್, ದೇಶದ ಮೊದಲ ಆರೋಗ್ಯ ಸಚಿವೆ ಯಾರಂತಂದ್ರೆ ಅದು ರಾಜ್ಕುಮಾರಿ ಅಮೃತ್ ಕೌರ್ ಅಂತೇಳಿ. ಯಾವಾಗ 1947ರಲ್ಲಿ. ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿ ಯಾರಂತಂದ್ರೆ ಅದು TS ಕನಕ ಅಂತೇಳಿ 1951ರಲ್ಲಿ. ಇನ್ನು ದೇಶದ ಮೊದಲ ಪದ್ಮಭೂಷಣ ವೈದ್ಯ ಯಾರಂತಂದ್ರೆ ಅದು ಡಾಕ್ಟರ್ ದುರ್ಬಾ ಬ್ಯಾನರ್ಜಿ ಅಂತೇಳಿ. ಇನ್ನು ದೇಶದ ಮೊದಲ ವಾಣಿಜ್ಯ ಪೈಲಟ್ ಯಾರಂತಂದ್ರೆ ಅದು ಹೆಣ್ಣುಮಗಳು ಲಲಿತಾ ಅಯಲ್ ಸೋಮ್ ಯಾಚುಲ್ ಅಂತೇಳಿ. ಇನ್ನು ದೇಶದ ಮೊದಲ ಮಹಿಳಾ ರಾಜ್ಯತಾಂತ್ರಿಕೆ ಯಾರಂತಂದ್ರೆ ಅದು CB ಮುತ್ತಮ್ಮ ಅಂತೇಳಿ. ಓಕೆನಾ. ನೆಕ್ಸ್ಟ್ ಒನ್, ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂತಂದ್ರೆ ಅದು ಸುಜೇತಾ ಕೃಪಲಾನಿ ಅಂತೇಳಿ. ಅವರು ಉತ್ತರ ಪ್ರದೇಶದ CM ಆಗಿ ಅಧಿಕಾರವನ್ನು ಮಾಡಿದ್ದು. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರಂತಂದ್ರೆ ಅದು ಕಿರಣ್ ಬೇಡಿ. ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂತಂದ್ರೆ ಅದು ಇಂದಿರಾ ಗಾಂಧಿ. ದೇಶದ ಮೊದಲ ಏಷಿಯನ್ ಮಿಸ್ ವರ್ಲ್ಡ್ ಯಾರಂತಂದ್ರೆ ಅದು ರೀಟಾ ಫರಿಯಾ ಅಂತೇಳಿ. ಇವರು ವಿಶ್ವ ಸುಂದರಿ ಪಟ್ಟವನ್ನು ಅಲಂಕರಿಸಿದ ಮೊದಲ ಏಷಿಯನ್ ಮಹಿಳೆಯಾಗಿದ್ದಾರೆ. ನೆಕ್ಸ್ಟ್ ಒನ್, UN ನಲ್ಲಿ ಪ್ರದರ್ಶನ ನೀಡಿದ
ಮೊದಲ ಗಾಯಕಿ ಯಾರಂತಂದ್ರೆ ಅದು MS ಸುಬ್ಬಲಕ್ಷ್ಮಿ ಅಂತೇಳಿ. ಇವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರ್ತಿಯಾಗಿದ್ದಾರೆ. ನೆಕ್ಸ್ಟ್ ಒನ್, ಏಷ್ಯನ್ ಗೇಮ್ಸ್ನಲ್ಲಿ ಮೊದಲ ಚಿನ್ನದ ಪದಕವನ್ನು ಪಡೆದಂಥ ವಿಜೇತೆ ಯಾರಂತಂದ್ರೆ ಅದು ಕಮಲ್ಜಿತ್ ಸಂಧು ಅಂತೇಳಿ. ಇವರು ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಗೆದ್ದಂಥ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಇನ್ನು ಮೊದಲ ವಾಣಿಜ್ಯ ಏರ್ಲೈನ್ ಪೈಲಟ್ ಯಾರಂತಂದ್ರೆ ಅದು ವಿಮಲ್ ಸೋದ್ ಅಂತೇಳಿ. ನೆಕ್ಸ್ಟ್ ಒನ್, ಮೊದಲ ಮಹಿಳಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತೆ ಯಾರಂತಂದ್ರೆ ಅದು ಆಶಾಪೂರ್ಣ ದೇವಿ ಅಂತೇಳಿ. ಅದು ಬಂಗಾಲಿ ಸಾಹಿತ್ಯ ಒಳಗೆ ಕಂಡುಬರ್ತದೆ. ಇನ್ನು ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಂಥ ಮಹಿಳೆ ಯಾರಂತಂದ್ರೆ ಅದು ಮದರ್ ತೆರೇಸಾ. ಇನ್ನು ಮೊದಲ ಮಹಿಳಾ ರೈಲು ಚಾಲಕಿ ಯಾರಂತಂದ್ರೆ ಅವು ಶಿಲಾ ದಾರ್ವೆ ಅಂತೇಳಿ. ನೆಕ್ಸ್ಟ್ ಒನ್, ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಮಹಿಳೆ ಯಾರಂತಂದ್ರೆ ಬಚೇಂದ್ರ ಪಾಲ್ ಅಂತೇಳಿ. ನೆಕ್ಸ್ಟ್ ಒನ್, ಭಾರತೀಯ ರೈಲ್ವೆಯ ಮೊದಲ ಲೋಕೋ ಪೈಲಟ್ ಯಾರಂತಂದ್ರೆ ಸುರೇಖಾ ಯಾದವ್ ಅಂತೇಳಿ. ಇವರು ಏಷ್ಯಾದಲ್ಲಿಯೇ ರೈಲನ್ನು ಓಡಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೆಕ್ಸ್ಟ್ ಒನ್, ಹೈಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಲೀಲಾ ಸೇಠ್ ಅವರು ಆಯ್ಕೆ ಆಗಿದ್ದು. ಅದು ಮೊದಲ ಮಹಿಳೆ. ಯಾವ ಹೈಕೋರ್ಟ್ ಅಂತಂದ್ರೆ ಹಿಮಾಚಲ ಪ್ರದೇಶದ ಹೈಕೋರ್ಟು. ನೆಕ್ಸ್ಟ್ ಒನ್, ಮೊದಲ ಬ್ರೋಕರ್ ಪ್ರಶಸ್ತಿ ಪಡೆದಂಥ ಮೊದಲ ಮಹಿಳೆ ಯಾರಂತಂದ್ರೆ ಅದು ಅರುಂಧತಿ ರಾಯ್ ಅಂತೇಳಿ. ಅದು ಯಾವಾಗ 1997. ಅದು ಯಾವ ಕೃತಿಗೆ ಅಂತಂದ್ರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತೇಳಿ. ಈ ಕೃತಿಗಾಗಿ ಬ್ರೋಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ನೆಕ್ಸ್ಟ್ ಒನ್, ಮೊದಲ ಭಾರತೀಯ ಮಹಿಳಾ ಗಗನಯಾತ್ರಿ ಯಾರಂತಂದ್ರೆ ಅದು ಕಲ್ಪನಾ ಚಾವ್ಲಾ. ಅದು ಯಾವಾಗ 1997. ಇವರು ಬಾಹ್ಯಾಕಾಶಕ್ಕೆ ತೆರಳಿದಂಥ ಭಾರತೀಯ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂತಂದ್ರೆ ಅದು ಪ್ರತಿಭಾ ಪಾಟೀಲ್ ಅಂತೇಳಿ. ನೆಕ್ಸ್ಟ್ ಒನ್, ಟೆನಿಸ್ ಕ್ಷೇತ್ರದಲ್ಲಿ ವಿಶ್ವದ ಅಗ್ರಸ್ಥಾನಕ್ಕೆ ಏರಿದ ಮೊದಲ ಭಾರತೀಯ ಮಹಿಳೆ ಯಾರಂತಂದ್ರೆ ಅದು ಸಾನಿಯಾ ಮಿರ್ಜಾ ಅಂತೇಳಿ. ಮೊದಲ ಪೈಲಟ್ ಯಾರಂತಂದ್ರೆ ಅದು ಶಿವಂಗಿ ಸಿಂಗ್ ಅಂತೇಳಿ. ಇವರು ಯುದ್ಧ ವಿಮಾನವನ್ನು ಹಾರಿಸಿದ ಮೊದಲ ಮಹಿಳಾ ಪೈಲಟು ಆಗಿದ್ದಾರೆ. ನೆಕ್ಸ್ಟ್ ಒನ್, ಇನ್ನು ದೇಶದ ಮೊದಲ ಪೂರ್ಣಕಾಲಿಕ ಹಣಕಾಸು ಸಚಿವೆ ಯಾರಂತಂದ್ರೆ ಅದು ನಿರ್ಮಲಾ ಸೀತಾರಾಮನ್. ಇನ್ನು ಮೊದಲ ಮಹಿಳಾ ರಾಫೆಲ್ ಪೈಲಟ್ ಯಾರಂತಂದ್ರೆ ಅದು ಕೂಡ ಶಿವಂಗಿ ಸಿಂಗ್ ಅಂತೇಳಿ. ಇನ್ನು ಇತ್ತೀಚೆಗೆ ಅಧಿಕಾರದಲ್ಲಿರುವಂತಹ ಪ್ರಸ್ತುತ ದೇಶದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಇವರು ಭಾರತದ 15ನೆಯ ರಾಷ್ಟ್ರಪತಿಯಾಗಿದ್ದು ಈ ಹುದ್ದೆಯನ್ನು ಅಲಂಕಾರ ಮಾಡಿದ ಮೊದಲ ಬುಡಕಟ್ಟು ಮಹಿಳೆ ಎಂಬ ಖ್ಯಾತಿಗೆ ಇವರು ಪಾತ್ರರಾಗಿದ್ದಾರೆ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಲವೊಂದು ವಿಶೇಷವಾದಂಥ ಮಹಿಳೆಯರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ನೆಕ್ಸ್ಟ್ ಒನ್, ಶ್ರೀಮತಿ ರಾಜ್ಯಲಕ್ಷ್ಮಿ ಬರ್ಗು ಪ್ರಶಸ್ತಿ 2026 ಪಡೆದುಕೊಂಡವರು ಯಾರಂತಂದ್ರೆ ಒಂದು HL ಪುಷ್ಪ ಅಂತೇಳಿ, ಇನ್ನೊಬ್ಬರು ಡಾಕ್ಟರ್ S ರತ್ನಮ್ಮ ಅಂತೇಳಿ. ಇಬ್ಬರು ಈ ವರ್ಷದ ರಾಜ್ಯಲಕ್ಷ್ಮಿ ಬರ್ಗು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಪ್ರಶಸ್ತಿಯು 10,000 ರೂಪಾಯಿ ನಗದು ಬಹುಮಾನವನ್ನು ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತದೆ. ಮತ್ತು ಈ ಒಂದು ಪ್ರಶಸ್ತಿಯನ್ನು ನಾಡೋಜ ಡಾಕ್ಟರ್ ಬರ್ಗು ಪ್ರತಿಷ್ಠಾಪನವು ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತದೆ. ಮುಂದಿನ ಪ್ರಶ್ನೆ, ರಾಮನಗರ್ ನಗರಸಭೆಗೆ ಸ್ವಚ್ಛತಾ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಅದು ಯುವತಿ ಚಿತ್ರಾ ರಾವ್ರನ್ನು ನೇಮಕ
ಮಾಡಲಾಗಿದೆ. ಮಾರ್ಚ್ 2026 ಮಹಿಳಾ ಉದ್ಯಮಿಗಳಿಗಾಗಿ ಅರ್ಸ್ ಸ್ಟಾರ್ಟ್ ಕಾರ್ಯಕ್ರಮದ 5ನೆಯ ಆವೃತ್ತಿಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭನ ಮಾಡಿದೆ? ಅದು ಗುಜರಾತ್ ರಾಜ್ಯ. ಇನ್ನೊಂದು ಪ್ರಮುಖವಂಥ ಮಾಹಿತಿ ವಿದ್ಯಾರ್ಥಿಗಳೇ ಏನಂತಂದ್ರೆ 2023 ಅಂಕಿಅಂಶಗಳ ಪ್ರಕಾರ ಅತಿ ಹೆಚ್ಚು ಸೈಬರ್ ಕೇಸ್ ವರದಿಯಾದಂಥ ರಾಜ್ಯಗಳ ಪಟ್ಟಿ ಬಿಡುಗಡೆಯಾಗಿದೆ. ಅತಿ ಹೆಚ್ಚು ಸೈಬರ್ ಪ್ರಕರಣವನ್ನು ದಾಖಲಾಗಿರುವಂಥ ರಾಜ್ಯ ಯಾವಂತಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಇದು ಸೈಬರ್ ವಂಚನೆಯಲ್ಲಿ ಅತಿ ಹೆಚ್ಚು ವಂಚನೆಗಳು ಎಲ್ಲಾಗ್ಯಾವಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಾವೆ. ಅಲ್ಲಿ ಎಷ್ಟು ಕೇಸ್ ಅಂತಂದ್ರೆ 21,889 ಕೇಸ್ಗಳು ದಾಖಲಾಗುವುದರ ಮೂಲಕ ಅತಿ ಹೆಚ್ಚು ಸೈಬರ್ ಕೇಸ್ ವರದಿಯಾದ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಿದೆ. ಇನ್ನು ಅದೇ ರೀತಿ 2ನೇ ಸ್ಥಾನವನ್ನು ತೆಲಂಗಾಣ ರಾಜ್ಯ ಹೊಂದಿದೆ. 3ನೇ ಸ್ಥಾನವನ್ನು ಉತ್ತರ ಪ್ರದೇಶ, 4ನೇ ಸ್ಥಾನವನ್ನು ಮಹಾರಾಷ್ಟ್ರ, 5ನೇ ಸ್ಥಾನವನ್ನು ಬಿಹಾರ, 6ನೇ ಸ್ಥಾನವನ್ನು ತಮಿಳುನಾಡು, 7ನೇ ಸ್ಥಾನವನ್ನು ಕೇರಳ, 8ನೇ ಸ್ಥಾನವನ್ನು ರಾಜಸ್ಥಾನ, 9ನೇ ಸ್ಥಾನವನ್ನು ಒಡಿಸ್ಸಾ ಮತ್ತು 10ನೇ ಸ್ಥಾನವನ್ನು ಆಂಧ್ರ ಪ್ರದೇಶ ರಾಜ್ಯವು ಒಳಗೊಂಡಿದೆ. ಇವು ಅತಿ ಹೆಚ್ಚು ಸೈಬರ್ ಕೇಸ್ ವರದಿಯಾದಂಥ ರಾಜ್ಯಗಳ ಪಟ್ಟಿ ಆಗಿದೆ. ಓಕೆ, ಇಷ್ಟು ವಿದ್ಯಾರ್ಥಿಗಳೇ 8/3/2023ಗೆ ಸಂಬಂಧಪಟ್ಟಂತಹ ಅದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ವಿಶೇಷವಾದಂಥ ಸಂಚಿಕೆಯನ್ನು ನಿಮಗೆ ನೀಡುವಂಥ ಕೆಲಸವನ್ನು ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನು ಮುಂದುವರಿಸಲಾಗುತ್ತದೆ. ಓಕೆ, ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.